ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸೋಕೊಟ್ಟಿರೋ ಪ್ಲೇಸ್ ಬಂದು ಹಾಸನ ಜಿಲ್ಲೆ ಹಳೇಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬೇಲೂರಿನಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ನಮಗೆ 215 ಕಿಲೋಮೀಟರ್ ಆಗುತ್ತೆ. ಹಾಸನದಿಂದ 32 ಕಿಲೋಮೀಟ್ರು. ನೀವೇನಾದರೂ ಚಿಕ್ಕಮಗಳೂರಿಂದ ಬರೋದಾದರೆ 45 ಕಿಲೋಮೀಟರ್ ದೂರ ಆಗುತ್ತೆ. ಎಲ್ಲ ಕಡೆಯಿಂದನೂ ನಮಗೆ KSRTC ಬಸ್ ಫೆಸಿಲಿಟಿ ಸಿಗುತ್ತೆ. ಬೇಲೂರಿನಿಂದ ಹಳೇಬೀಡಿಗೆ ಒಬ್ಬರಿಗೆ 28 ರೂಪಾಯಿ ಚಾರ್ಜ್ ಆಗುತ್ತೆ. ಲೇಡೀಸ್ಗೆ ಆಧಾರ್ ಕಾರ್ಡ್ ಇರೋದ್ರಿಂದ ಆರಾಮಾಗಿ ಫ್ರೀ ಇರುತ್ತೆ, ಹೋಗಿ ಬರ್ಬೋದು. ಫ್ರೆಂಡ್ಸ್, ಬೇಲೂರು ಮತ್ತು ಹಳೇಬೀಡು ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಆಗಿತ್ತು. ನಾವು ಬೇಲೂರು ಚೆನ್ನಕೇಶವ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ 3:30ಗೆ ಬಸ್ ಹತ್ತಿ ಹಳೇಬೀಡಿಗೆ ರೀಚ್ ಆಗೋಷ್ಟರಲ್ಲಿ 3:50 ಆಯಿತು. ಅಲ್ಲಿಂದ 5 ಮಿನಿಟ್ ಅಷ್ಟೇ ವಾಕಬಲ್ಲು ದೇವಸ್ಥಾನದ ಹತ್ರ ಹೋಗೋಕ್ಕೆ. ಈ ದೇವಾಲಯನ ಸ್ಟಾರ್ಟ್ ಮಾಡಿದ್ದು 1121ರಲ್ಲಿ. 190 ವರ್ಷಗಳ ಕಾಲ ತಗೊಂಡಿದ್ದಾರೆ ಪೂರ್ಣಗೊಳಿಸೋಕ್ಕೆ. ಮೊದಲಿಗೆ ಈ ಸ್ಥಳವನ್ನು ದ್ವಾರಕಾ ನಗರ ಅಂತ ಕರಿತಿದ್ರು, ಈಗ ಹಳೇಬೀಡು ಅಂತ ಕರಿತಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯಕ್ಕೆ 4 ದ್ವಾರಗಳಿದ್ವು. ದಕ್ಷಿಣ ದ್ವಾರವೇ ಪ್ರಮುಖ ರಾಜದ್ವಾರ ಆಗಿತ್ತು. ಆ ದ್ವಾರದ ಮುಂದೆ ಇರುವುದೇ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳರ ರಾಜಲಾಂಛನ. ಇಲ್ಲಿ 2 ಶಿವಲಿಂಗಗಳಿವೆ, ಒಂದು ಶಾಂತಲೇಶ್ವರ, ಇನ್ನೊಂದು ಹೊಯ್ಸಳೇಶ್ವರ. ಫಸ್ಟ್ಗೆ ನಾವು ಒಳಗಡೆ ಹೋಗಿದ ಕೂಡಲೇ ಸಿಗೋದು ಶಾಂತಲೇಶ್ವರ ಮೂರ್ತಿ, ನಂತರ ಹೊಯ್ಸಳೇಶ್ವರ ಮೂರ್ತಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಇದು ಶಾಂತಲೇಶ್ವರ ಮೂರ್ತಿ. ಈ ದೇವಾಲಯನ ವಿಷ್ಣುವರ್ಧನನ ಕಾಲದಲ್ಲಿ ಅವನ ಮಂತ್ರಿಯಾದ ಕೇತುಮಲ್ಲ ಎಂಬುವರು ರಾಜಾರಾಣಿಯ ನೆನಪಿಗೋಸ್ಕರ ಕಟ್ಟಿರುವಂಥ ದೇವಾಲಯ ಇದು. ರಾಣಿ ಶಾಂತಲಾದೇವಿ ತನ್ನ ನೃತ್ಯದ ಮೂಲಕ ದೇವರಿಗೆ ಪೂಜೆ ಸಲ್ಲಿಸ್ತಿದ್ರು. ಇದು ನೃತ್ಯ ಮಾಡ್ತಿದ್ದಂತಹ ಜಾಗ. ನಂತರ ನಮಗೆ ಕಾಣಿಸೋದೆ ಪ್ರಾರ್ಥನೆ ಮಂದಿರ, ಅದಾದಮೇಲೆ ಗರ್ಭದ ಗುಡಿ. ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಈ ದೇವಸ್ಥಾನಕ್ಕೆ 4 ದ್ವಾರ ಬಾಗಿಲುಗಳಿವೆ. ಈ ಮೇಲ್ಛಾವಣಿಯಲ್ಲಿ ನಮಗೆ ಶಿವನ, ನಟರಾಜನ ಅವತಾರಗಳನ್ನ ನೋಡ್ಬೋದು. ಇದೇ ರೀತಿ ಒಟ್ಟು 22 ಮೇಲ್ಛಾವಣಿಗಳಿವೆ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಈ ಆಲಯದಲ್ಲಿ ಒಟ್ಟು 108 ಸ್ತಂಭಗಳಿವೆ. 5 ಭಾಗಗಳನ್ನು ಜೋಡಿಸಿ ಒಂದು ಸ್ತಂಭವಾಗಿ ನಿಲ್ಲಿಸಿರುವಂಥದ್ದು. ಅದಕ್ಕೆ ಇದನ್ನು ಪಂಚಶಿಲಾ ಸ್ತಂಭ ಅಂತ ಕರೀತಾರೆ. ಈ ಕಂಬಗಳನ್ನು ನಿರ್ಮಾಣ ಮಾಡೋದಕ್ಕೆ ಆನೆ ಮತ್ತು ಕುದುರೆಗಳನ್ನು ಬಳಸ್ಕೊಂಡು ಒಂದೊಂದು ಸ್ತಂಭನೂ ಒಂದೊಂದು ರೀತಿ ಕೆತ್ತನೆ ಮಾಡಿದ್ದಾರೆ. ಈ ಸ್ತಂಭಗಳಲ್ಲಿ ಶಿಲಾಬಾಲಕಿಯರನ್ನು ಕೆತ್ತಲಾಗಿದೆ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಮುಂದೆ ಹೋದರೆ ನಮಗೆ ಹೊಯ್ಸಳೇಶ್ವರನ ದರ್ಶನವಾಗುತ್ತೆ. ನೋಡಿ, ಈ ಗರ್ಭದ ಗುಡಿಯ ಮುಂದೆ ಶಿವನ ದ್ವಾರಪಾಲಕರು ನಂದಿ ಮತ್ತು ಭೃಂಗಿ ಅಂತ ಇವರ ಹೆಸರು. ಈ ಶಿಲ್ಪಕಲೆಯ ಕೆತ್ತನೆ ನೋಡಿ, ಒಂದೇ ಕಲ್ಲಿನಿಂದ ಕೆತ್ತನೆ ಮಾಡಿರುವಂಥದ್ದು. ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಈ ದೇವಾಲಯಗಳ ಮುಂದೆ 2 ನಂದಿಗಳನ್ನು ನಾವು ನೋಡಬಹುದು. ಹೊಯ್ಸಳೇಶ್ವರ ದೇವಾಲಯದ ಮುಂದೆ ಒಂದು ನಂದಿ, ಶಾಂತಲೇಶ್ವರ ದೇವಾಲಯದ ಮುಂದೆ ಒಂದು ನಂದಿ ಇದೆ. ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಂದಿ ಹತ್ರ ಹೋಗ್ತಾ ಇದ್ದೀವಿ. ಈ ನಂದಿ ಹೊಯ್ಸಳೇಶ್ವರ ದೇವಾಲಯದ ಮುಂದೆ ಇರುವಂಥದ್ದು. ಶಿವನ ವಾಹನ ನಂದಿ ಆದ್ರಿಂದ ಇಲ್ಲಿ 2 ಶಿವಲಿಂಗಗಳ ಮುಂದೆ 2 ನಂದಿಗಳನ್ನು ಕೆತ್ತಿದ್ದಾರೆ.
ಈ ನಂದಿ 8 ಅಡಿ ಎತ್ತರದಲ್ಲಿದ್ದು ನಮ್ಮ ಭಾರತದ 7ನೇ ಸ್ಥಾನ ಪಡ್ಕೊಂಡಿದೆ. ಅಂದರೆ ಎತ್ತರದಲ್ಲಿ 7ನೇ ಸ್ಥಾನ ಮತ್ತು ಅಲಂಕಾರದಲ್ಲಿ 1ನೇ ಸ್ಥಾನ ಪಡೆದುಕೊಂಡಿದೆ. ಈ ನಂದಿಯ ಮೇಲಿನ ಒಂದೊಂದು ಆಭರಣಗಳನ್ನು ತುಂಬ ಅದ್ಭುತವಾಗಿ ಕೆತ್ತಿ ಅಲಂಕರಿಸಿದ್ದಾರೆ. ನೋಡಿ, ಒಂದೊಂದು ಆಭರಣನೂ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಈ ನಂದಿನೆಲ್ಲ ನೋಡಿಕೊಂಡು ಇನ್ನೊಂದು ನಂದಿ ಶಾಂತಲೇಶ್ವರ ದೇವಸ್ಥಾನದ ಮುಂದೆ ಇರೋದು. ಈ ನಂದಿ ನಮ್ಮ ಇಂಡಿಯಾದಲ್ಲೇ 6ನೇ ಸ್ಥಾನ ಪಡ್ಕೊಂಡಿದೆ ಎತ್ತರದಲ್ಲಿ. ಇದು 10 ಅಡಿ ಇದೆ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಶಿಲ್ಪಕಲೆಗಳನ್ನು ವೀಕ್ಷಣೆ ಮಾಡೋಣ ಅಂತ ಹೇಳಿ. ಈ ದೇವಾಲಯಕ್ಕೆ 4 ಮುಖ್ಯ ದ್ವಾರಗಳಿದ್ದು ಇದು ಮಕರ ತೋರಣದಿಂದ ಕೆತ್ತಲಾಗಿದೆ. ಮಕರ ತೋರಣ ಅಂದರೆ 7 ಪ್ರಾಣಿಗಳಿಂದ ಕೂಡಿದೆ. ಅಂದರೆ ಸಿಂಹದ ಕಾಲು, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಹಂದಿಯ ದೇಹ, ಹಸುವಿನ ಕಿವಿ, ಕೋತಿಯ ಕಣ್ಣು, ನವಿಲಿನ ಪುಕ್ಕ ಇದನ್ನು ಒಳಗೊಂಡಿರುವುದೇ ಮಕರ ತೋರಣ. ಇಲ್ಲಿನ ಶಿಲ್ಪಕಲೆಗಳನ್ನು ನೋಡೋದಾದರೆ ಮೊದಲಿಗೆ ಆನೆಗಳ ಸಾಲು, ನಂತರ ಸಿಂಹಗಳ ಸಾಲು, ಹೂಬಳ್ಳಿಯ ಸಾಲು, ಆಮೇಲೆ ಕುದುರೆಗಳ ಸಾಲು. ಮೊದಲಿಗೆ ಆನೆಗಳ ಸಾಲು ಕೆತ್ತಿರುವ ಕಾರಣ ಏನಂದರೆ ಈ ದೇವಾಲಯದಲ್ಲಿನ ಶಿಲ್ಪಕಲೆಗಳನ್ನು ಕೆತ್ತಲು ಬಳಪದ ಕಲ್ಲುಗಳನ್ನು ಬಳಸಿರೋದು. ಈ ಕಲ್ಲುಗಳನ್ನು ಆನೆಯ ಮೇಲೆ ಹೊತ್ತು ತರಲಾಗಿದೆ. ಆನೆ ತುಂಬ ಬಲಿಷ್ಠವಾದ ಕಾರಣ ಆನೆಯೇ ಇಲ್ಲಿ ಮೊದಲ ಸಾಲಾಗಿದೆ. ಸಿಂಹದಂತಹ ಗಾಂಭೀರ್ಯತೆ, ಹೂಬಳ್ಳಿಗಳ ಅಲಂಕಾರ, ಕುದುರೆಯಂತಹ ವೇಗ ಇವೇ ಇಲ್ಲಿನ ಶಿಲ್ಪಕಲೆಗಳ ಹೋಲಿಕೆಗಳು. ಇಲ್ಲಿನ ಶಿಲ್ಪಕಲೆಗಳನ್ನು ಕೆತ್ತಿರೋ ಶಿಲ್ಪಿಗಳಂದರೆ ಜಕ್ಕಣಾಚಾರ್ಯ ಮತ್ತು ಡಂಕಣಾಚಾರ್ಯ ಅಂತ. ಈ ದೇವಾಲಯದ ಶಿಲ್ಪಕಲೆಗಳನ್ನು ವೀಕ್ಷಿಸೋದಾದರೆ ಗಜಾಸುರನ ಮರ್ದನ, ಗೋವರ್ಧನನ ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳನ್ನು ನಾವು ಈ ಆಲಯದ ಹೊರಭಾಗದಲ್ಲಿ ಕಾಣಬಹುದು. ಸುಮಾರು 12ನೇ ಶತಮಾನದ ಹಿಂದೂ ದೇವಾಲಯ ಆಗಿದ್ದು ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳ ಸಮ್ಮಿಶ್ರಣವಾದ ವೇಸರ ಶೈಲಿಯಾಗಿದೆ. ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಈ ಹೊಯ್ಸಳೇಶ್ವರ ದೇವಸ್ಥಾನ ಒಂದೇ ಜಗತಿಯ ಮೇಲೆ 2 ಗರ್ಭಗುಡಿಗಳನ್ನು ಹೊಂದಿರೋದ್ರಿಂದ ದ್ವಿಕೂಟ ಎಂದು ಕರೀತಾರೆ. ಬೇಲೂರಿನ ದೇವಾಲಯನ ಏಕಕೂಟ ಅಂತ, ಹಳೇಬೀಡಿನ ದೇವಾಲಯನ ದ್ವಿಕೂಟ ಅಂತ, ಸೋಮನಾಥಪುರದಲ್ಲಿರುವ ದೇವಾಲಯನ ತ್ರಿಕೂಟ ಅಂತನೂ ಕರೀತಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಈ ದೇವಾಲಯವನ್ನು 2023ರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡಿಸಲಾಗಿದೆ. ಈ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯನೂ ಸಹ ನಾವು ಕಾಣಬಹುದು. ಈ ದೇವಾಲಯದ ನಿರ್ಮಾಣಕ್ಕೆ ಬಳಸಿದ ಆಯುಧಗಳು ತಾಮ್ರಶಾಸನ, ಶಿಲಾಶಾಸನ
ಮಾಸ್ತಿಕಲ್ಲು, ವೀರಗಲ್ಲು, ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯ, ಅಂದಿನ ಕಾಲದ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಇದೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಇರೋ ನದಿ ನೋಡೋಣ ಅಂತ ಹೋದ್ವಿ. ನೋಡಿ, ಇದೇ ಯಗಾಚಿ ನದಿ, ಹೇಮಾವತಿ ನದಿಯ ಉಪನದಿ ಇದು. ಇಲ್ಲಿ ಬೋಟಿಂಗ್ ಎಲ್ಲನೂ ಸಹ ಇದೆ. ಎಲ್ಲನೂ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ. ನಮಗೆ ಹಳೇಬೀಡಿನಿಂದ ಹಾಸನ ಬಂದು ಹಾಸನದಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬಸ್ ಇರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚೆಚ್ಚು ಮಾಡೋದಕ್ಕೆ ನನಗೆ ನಿಮ್ಮ ಕಡೆಯಿಂದ ಒಂದು ಉತ್ತೇಜನ ಸಿಗುತ್ತೆ. ಅದರಿಂದ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.